ದಿನೇ ದಿನೇ ಬೆಂಗಳೂರಿನ ರಸ್ತೆಗಳಲ್ಲಿನ ಗುಂಡಿಗಳ ಸುದ್ದಿ ಹೆಡ್ಲೈನ್ಸ್ ಆಗ್ತಾ ಇವೆ. ರಾಜ್ಯ ಸರ್ಕಾರ ಬೆಂಗಳೂರಿಗರ ಕೆಂಗಣ್ಣಿಗೆ ಗುರಿ ಆಗ್ತಿದೆ. ದೊಡ್ಡ ದೊಡ್ಡ ಕಂಪನಿಗಳು ಕೂಡ ರಸ್ತೆ ಗುಂಡಿ ಸಮಸ್ಯೆ ಬಗೆಹರಿಸದಿದ್ರೆ ಬೆಂಗಳೂರಿಗೆ ಬೈ ಬೈ ಹೇಳ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇವೆ. ಇದಕ್ಕೆ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ರಸ್ತೆಗಳನ್ನು ಗುಂಡಿ ಮುಕ್ತ ಮಾಡಲು ಕೊಟ್ಟಿದ್ದ ಡೆಡ್ಲೈನ್ ಕೂಡ ಮುಕ್ತಾಯ ಆಗಿದೆ. ಹಾಗಿದ್ರೆ ನಗರದಲ್ಲಿ ಗುಂಡಿ ಮುಕ್ತ ಆಯ್ತಾ? ಅದರ ಕುರಿತು ವರದಿ ನಿಮ್ಮ ಮುಂದೆ. ಭಾರೀ ಟೀಕೆಗೆ ಗುರಿಯಾದ ಬೆಂಗಳೂರು ಡೆಡ್ಲಿ ಗುಂಡಿ ಮುಚ್ಚೋಕೆ ಸಿಎಂ ಕೊಟ್ಟ ಡೆಡ್ಲೈನ್ ನಾಳೆ ಅಂತ್ಯ. ಹೌದು, ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರ ದೇಶ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗ್ತಿದೆ. ಈ ಹಿನ್ನೆಲೆ 20 ದಿನಗಳ ಹಿಂದೆಯೇ ಸಿಎಂ ಸಿದ್ದರಾಮಯ್ಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ಸಭೆಯಲ್ಲಿ ರಸ್ತೆ ಗುಂಡಿಗಳ ವಿಚಾರವಾಗಿ ಅಧಿಕಾರಿಗಳ ಬೆವರಿಳಿಸಿದ್ದ ಸಿಎಂ ಅಕ್ಟೋಬರ್ ಅಂತ್ಯ ವೇಳೆಗೆ ಎಲ್ಲ ಗುಂಡಿಗಳನ್ನು ಮುಚ್ಚಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಖಡಕ್ ಸಂದೇಶ ನೀಡಿದ್ರು. ಗುಂಡಿ ಮುಚ್ಚೋಕೆ 1 ತಿಂಗಳ ಗಡುವು ಕೊಟ್ಟ ಸಿಎಂ ಬಳಿಕ ಇಂಜಿನಿಯರ್ಗಳನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ರು. ರಸ್ತೆ ಗುಂಡಿ ಮುಚ್ಚಲು ನಿಮಗೇನು ಕಷ್ಟ? ನಿಮ್ಮಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಿದೆ. ನಾಚಿಕೆ ಆಗೋದಿಲ್ಲವೇ ನಿಮಗೆ? ಮುಚ್ಚಿರುವ ಗುಂಡಿಗಳು ನೆಟ್ಟಗಿಲ್ಲ, ಗುಂಡಿ ಮುಚ್ಚಿ ಅಂತ ಕರೆದು ಹೇಳಬೇಕೆ? ಜನರ ಕಷ್ಟ ಗೊತ್ತಾಗೋದಿಲ್ವೇ? ಈ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು. ಜಿಬಿಯ ಮುಖ್ಯ ಆಯುಕ್ತರು ವಾರಕ್ಕೊಮ್ಮೆ ಸಭೆಯನ್ನು ನಡೆಸಬೇಕು. 15 ದಿನಗಳ ಬಳಿಕ ಮತ್ತೊಮ್ಮೆ ಸಭೆ ನಡೆಸಿ ಪ್ರಗತಿ ಪರಿಶೀಲಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೊಂಡು ಅಧಿಕಾರಿಗಳ ವಿರುದ್ಧ ಸಿಎಂ ಇಷ್ಟೆಲ್ಲ ತರಾಟೆ ತೆಗೆದುಕೊಂಡ್ರು. ಜಿಬಿಯ ಮುಖ್ಯ ಆಯುಕ್ತರು ಮಾತ್ರ ಇನ್ನೊಂದಿಷ್ಟು ದಿನ ಕಾಲಾವಕಾಶ ಕೋರಿದ್ದಾರೆ. ಸಿಎಂಗೆ ಮತ್ತೊಮ್ಮೆ ಮನವಿ ಮಾಡಿದ್ದೇವೆ, ಆದಷ್ಟು ಬೇಗ ಗುಂಡಿ ಮುಚ್ಚಲಿದ್ದೇವೆ ಅಂತ ನಿರುತ್ಸಾಹದ ಉತ್ತರ ನೀಡ್ತಿದ್ದಾರೆ. ಅಥವಾ ವಾಟರ್ ರಿಟೆನ್ಷನ್ ಆಗಿದೆ, ಅದೇ ನಾವು ಹೇಳ್ತಿದ್ವಿ. ಇದು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಸೊಲ್ಯೂಷನ್ ಮಾತ್ರ ಈ ಪಾಟ್ ಹೋಲ್ ಫಿಲ್ಲಿಂಗ್. ಲಾಂಗ್ ಟರ್ಮ್ ಸೊಲ್ಯೂಷನ್ ಇಸ್ ಟು ಎನ್ಶೂರ್ ದಟ್ ದ ಕನ್ಸರ್ನ್ ಏರಿಯಾಸ್ ಆರ್ ಪ್ರಾಪರ್ಲಿ ಟ್ರೀಟೆಡ್. ಈ ಮಳೆ ಬೀಳುವಾಗ ನಾವು ಪಾಟ್ ಹೋಲ್ ರಿಪೇರಿ ಮಾಡಿಟ್ಟಿದ್ರು ಸಹ ಅದರಲ್ಲಿ ಸಮಸ್ಯೆ ಖಂಡಿತ ಬರುತ್ತದೆ. ಯಾಕಂದರೆ ಫಿಟ್ಟಿಂಗ್ ಸರಿಯಾಗಿ ಆಗಲ್ಲ, ಮತ್ತು ಜನರು ಅಪಾದನೆ ಕೊಡ್ತಾರೆ, ಏನಂದರೆ ಇದು ಕಳಪೆ ಕೆಲಸ ಮಾಡಿಟ್ಟಿದ್ರಿ ಎಕ್ಸೆಟ್ರಾ. ಅದಕ್ಕೆ ನಾವು ಇದರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿಕೊಂಡು ಎಲ್ಲಿ ನಾವು ಒಂದು ಒಳ್ಳೆ ಸೊಲ್ಯೂಷನ್ ಕೊಡ್ಬೋದು ಅದರ ಬಗ್ಗೆ ಕ್ರಮ ತಗೊಳ್ತೀವಿ. ಸರ್ಕಾರಕ್ಕೆ ಸಹ ನಾವು ಒಂದು 2500 ಕೋಟಿ ಪ್ರಸ್ತಾವನೆ ಕಳಿಸಿದ್ದೀವಿ. ಅದೇನೇ ಇರಲಿ, ಬೆಂಗಳೂರಿನ ಹದಗೆಟ್ಟ ರಸ್ತೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಕಳೆಯುತ್ತಿವೆ. ಇದೀಗ ಸಿಎಂ ಖಡಕ್ ಎಚ್ಚರಿಕೆಯಿಂದ ಆದರೂ ಬೆಂಗಳೂರಿನ ರಸ್ತೆಗಳು ಗುಂಡಿ ಮುಕ್ತ ಆಗ್ತಾವ ಅನ್ನೋದು ಕಾದು ನೋಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜಿ ಕನ್ನಡ ನ್ಯೂಸ್.